ಕಾಣಿಕೆಯಿಂದಲೇ ಪುನರಾಜರಿಗೆ ತನಕಾಭಿಷೇಕ ಆಗುತ್ತದೆ. ಮುಂದೆ ಬರೋ ತಟ್ಟೆಯಲ್ಲಿ ಎಲ್ಲರೂ ಕಾಣಿಕೆಗಳನ್ನ ಹಾಕಿ ಸನ್ನಿಧಾನದಲ್ಲಿ ಮಾಡಿದ್ದೀರಿ ಇವತ್ತು. ಈಗ ಮೂಲತ ಮಾಡಿದ್ದೀವಿ. ನಾಳೆಯಿಂದ ಯಾರ್ಯಾರು ಅಂತ ಇನ್ನು ಕನ್ಫರ್ಮ್ ಮಾಡ್ತೀವಿ. ಎಷ್ಟು ದಿನ ಶೆಡ್ಯೂಲ್ ಇದೆ ಸರ್ ಇದು? ಏನು ಒಂದು 30 days ಅಷ್ಟೇ. 30 days ಶೆಡ್ಯೂಲ್. ಬಜೆಟ್ ರಿಲೀಸ್ ಇಟ್ಕೊಂಡಿದ್ದೀರಿ ಸರ್? ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ನೋಡೋಣ. ಇದೆಲ್ಲ ಪ್ರಕ್ರಿಯೆ ಮುಗಿಸಿ. ಏನು ಬಜೆಟ್ ಪ್ಲಾನ್ ಏನು ಸರ್? ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದು. ಪ್ಲ್ಯಾನ್ ಏನಿಲ್ಲ ಸರ್, ಚಿಕ್ಕದು ಸುಮ್ಮನೆ ಗೊತ್ತು, ಏನೋ ಒಂದು ಕಿರು ಕಾಣಿಕೆ ಥರ ನೆಗ್ ನಡ್ಸಕ್ಕೆ ಒಂದು ಮಾಡೋಣ. ಸಿನಿಮಾ ಬಗ್ಗೆ ಒಂದಷ್ಟು ಸಿನಿಮಾಗಳು ತುಂಬ ಬರ್ತಾ ಇದೆ ಈಗ. ದಕ್ಷ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ದಕ್ಷ ಮುಖಾಂತರ? ದಕ್ಷ ಅಂದರೆ ಒಂದು ಮಗಳು ತಂದೆ ಒಳ್ಳೆ ಬಾಂಡಿಂಗು. ಆ ಬಾಂಡಿಂಗು ನಾವು ಹೆಂಗೆ ಪ್ರೀತಿ ಇರ್ತೀವಿ, ಆ ಪ್ರೀತಿ ತೋರ್ಸತ್ರ ಬಾಂಡಿಂಗ್ ಮಾಡಿ. ಆ ಬಾಂಡಿಂಗ್ ಸರ್, ಇದರಲ್ಲಿ ನಿಮ್ಮ ಪಾತ್ರ ಅಂದರೆ ತಂದೆ ಕ್ಯಾರೆಕ್ಟರ್. ಹೀರೋ ನೀವೇ? ಇಲ್ಲ ತಂದೆಯೂ ಕೂಡ ಒಬ್ಬ ಹೀರೋ ಅಲ್ವಾ ಸರ್? ಖಂಡಿತ ಅಲ್ವಾ? ಅದಕ್ಕೆ ಸರ್ ಹೇಳಿದ್ದು ಹೀರೋ ನೀವೇ. ಅಲ್ಲ, ಇವತ್ತಿನ ದಿನದಲ್ಲಿ, ಇವತ್ತಿನ ಒಂದು ಹರಿಬರಿ ಜೀವನದಲ್ಲಿ ತಂದೆ ಮಗಳು ಕುಟುಂಬದ ಒಂದು ಸಂಬಂಧಗಳು ಭಾಳ ಮೆಕ್ಯಾನಿಕಲ್ ಆಗಿದೆ. ದಕ್ಷ ಏನು ಕಾಣ್ಬೋದು ಸರ್? ಏನಾದರೂ ಮೆಸೇಜ್ ಇದೆಯಾ ಅಂತ? ಅಂದರೆ ತಂದೆ ಮಕ್ಕಳು ಹೆಂಗೆ ನಡ್ಕೋಬೇಕು ಅವ್ರ ಮನೇಲಿ, ಅಂದರೆ ಅವ್ರ ಮನೆಗಳಲ್ಲಿ ತಂದೆ ಮಕ್ಕಳು ಬಾಂಡಿಂಗ್ ಹೆಂಗೆ ನಡ್ಕೋಬೇಕು ಅನ್ನೋ ತೋರಿಸಿದೆ. ಸಮಾಜಕ್ಕೆ ಅದೊಂದು ಒಳ್ಳೆ ಪಾಠ ಆಗಲಿ ಅಂತ ಬಾಂಡಿಂಗ್ ಒಂದು ಒಳ್ಳೆ ಮೆಸೇಜ್ ಕೊಡೋಣ. ಬಾಂಡಿಂಗ್ ಇನ್ನೇನು ಬೇರೆ ಏನೂ ಇಲ್ಲ ಸರ್. ಡೈರೆಕ್ಟ್ರು ಸುನೀಲ್ ಅಂತ ಮೊದಲು ಯಾವ ಥರ ಸಿನಿಮಾ ಮಾಡಿದ್ದಾರೆ? ಸುಮಾರು ಮಾಡಿದ್ದಾರೆ. ನಾನು ಹೇಳ್ತೀನಿ ಸರ್ ಮಾಹಿತಿ. ನಾನು ಮೂಲತಃ ಮೈಸೂರಿನವನು. ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಕನಸು ಕಟ್ಟಿದ್ವಿ. ಬಟ್ ಆವಾಗ ನನಗೆ ಸುನೀಲ್ ಸ್ವಾಮಿ ರಾಜು ಅಂತೇಳಿ ನನಗೆ ಸ್ನೇಹಿತ ಪರಿಚಯ. ಬಟ್ ಅವನು ಒಳ್ಳೆ ಹುಡುಗ, ಒಳ್ಳೆ ಡೈರೆಕ್ಟ್ರು. ಸರಿ, ಅವ್ರು ಒಂದು ದಿನ ಬಂದು ನಾವು ಕೂತು ಮಾತಾಡಿದಾಗ ಸರಿ ಸರ್, ಒಂದು ಒಳ್ಳೆ ಕಂಟೆಂಟ್ ಇದೆ, ಸಿನಿಮಾ ಮಾಡೋಣ. ಏನಪ್ಪ ಅದು ದಕ್ಷ ಅಂತೇಳಿ. ಆವಾಗ ಸರಿ ದಕ್ಷ ಅಲ್ವಾ, ಓಕೆ ಮಾಡೋಣ. ಅದು ಬಂದು ಮುಹೂರ್ತ ಬಂದ್ಬಿಟ್ಟು ನಾವು ಗುರು ರಾಘವೇಂದ್ರ ಸ್ವಾಮಿ ಅಲ್ಲೇ ಮಾಡಬೇಕು ಅಂತ ಹೇಳಿ. ಆಯಿತು ಸರ್, ನಿಮ್ಮ ಆಸೆ ಅಂತ ಅಲ್ಲೇ ಮಾಡೋಣ, ಎಲ್ಲರೂ ಕೈ ಜೋಡಿಸಿ ಮಾಡೋಣ ಸರ್, ನಿಮ್ಮ ಸಪೋರ್ಟ್ ಯಾವತ್ತಿದೆ, ನೀವು ಸಪೋರ್ಟ್ ಮಾಡೋಣ, ಅಲ್ಲೇ ಮಾಡ್ತೀವಿ. ಸರಿ ಆಯ್ತಪ್ಪ. ಒಂದು ಸಿನಿಮಾ ಮಾಡ್ತಾಯಿದ್ವಿ ಮೈಸೂರು ಹೊಸದಾಗಿ. ಮೈಸೂರಲ್ಲಿ ಕೂಡ ಒಂದು ಚಿತ್ರರಂಗದಲ್ಲಿ ಕಲಾವಿದರುಗಳು, ಹೊಸ ಕಲಾವಿದರುಗಳನ್ನ ಚೈಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಚಿತ್ರನ ಹೇಗೆ ಸರ್? ಮೊದಲ ಚಿತ್ರದ ಸಹ ನಿರ್ಮಾಪಕರಾಗಿ ನಾನು ಕೆಲಸ ಮಾಡ್ತೀನಿ. ಕ್ಯಾರೆಕ್ಟರ್ ಮಾಡ್ತೀನಿ. ನಿರೀಕ್ಷೆ ಅನ್ನೋಕ್ಕಿಂತ ಹೆಚ್ಚಾಗಿ ಇದು ನನಗೆ ಒಂದು 20 ವರ್ಷಕ್ಕೆ ಅನಿಸುತ್ತೆ. ಬಟ್ ನನಗೆ ಯಾರು ಸಪೋರ್ಟಿವ್ ಇಲ್ಲ. ನಾನು ಬೆಂಗಳೂರಿದ್ದೆ. ಬಟ್ ಅವಾಗ ನನಗೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿದ್ದೆ. ಬಟ್ ಈಗ ಏನೋ ಒಂದು ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ, ಡೈರೆಕ್ಟ್ ನಾನು ಸಹ ನಿರ್ಮಾಪಕನಾಗಿ ಕೆಲಸ ಮಾಡಬೇಕು ನನಗೆ ಆಸೆ ಇದೆ. ನೀವು ಇದ್ದಿದ್ದಂಥ ಫೀಲ್ಡೇ ಬೇರೆ, ಈಗಿರುವಂಥ ಆಯ್ಕೆ ಮಾಡಿಕೊಂಡಂಥ ಫೀಲ್ಡ್ ಬೇರೆ. ಬಟ್ ಇದರಲ್ಲಿ ಒಂದಷ್ಟು ಸಕ್ಸಸ್ಸನ್ನು ಸಿಗುತ್ತೆ ಅಂತ ಆಶಾಭಾವನೆ ಇದೆ. 100% ಸಕ್ಸಸ್ ಸಿಗಲೇಬೇಕು. ಯಾಕಂದರೆ ನಾವು ಮಾಡೋಂಥ ಸಿನಿಮಾ ಒಳ್ಳೆ ಫ್ಯಾಮಿಲಿ ಕಂಟೆಂಟು. ಓಕೆ, ತಂದೆ ಮಗಳು ಬಾಂಡಿಂಗ್ ಇರಲಿ, ಮತ್ತು ಒಂದು ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಥರದಲ್ಲೂ. ನಿಮ್ಮ ಕ್ಯಾರೆಕ್ಟರ್ ಏನು ಸರ್ ಇದ್ರೆ ಸಿನಿಮಾ? ನನ್ನ ಲೀಡ್ ಕ್ಯಾರೆಕ್ಟರ್ ಇದೆ, ಅದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಹಿತಿ. ಈಗ ನಮ್ಮ ಹೆಸರು ನಟರ ಸಿನಿಮಾಗಳು ಕೂಡ ಸಾಕಷ್ಟು ಫ್ಲಾಪ್ ಆಗಿದೆ. ಮೊದಲ ಸಿನಿಮಾ ಒಂದು ಆತಂಕ ಅನ್ನೋದು ಇದೆಯಾ, ಅಥವಾ ಸಕ್ಸಸ್ ಆಗೇ ಆಗುತ್ತೆ ಅಂತ? ಆತಂಕ ನಾನು ಯಾವಾಗಲೂ ಹೇಳ್ಕೊಳಕ್ಕೆ ಹೋಗಲ್ಲ, ಸಕ್ಸಸ್ ಮಾಡಿ ಆಗುತ್ತೆ. ನಮ್ಮ ಕರ್ನಾಟಕ ಜನತೆ ಸಹಕರಿಸ್ತಾರೆ. ಅದು ನಮ್ಮ ಮೈಸೂರಲ್ಲಿ ಕಲಾವಿದರುಗಳು ಇದ್ದಾರೆ ಅನ್ನೋ ಒಂದು ಗುರುತಿಗೋಸ್ಕರ ಈ ಒಂದು ಫೀಲ್ಡ್ಗೆ ನಾನು ಹೊಸದಾಗಿ ಸಹ ನಿರ್ಮಾಪಕನಾಗಿ ಲಯನ್ ದೇವರು ಅಂತ ನಾನು. ಬೇರೆ ಕನಸುಗಳಿದೆ ಸರ್ ಮುಂದೆ ಚಿತ್ರರಂಗದಲ್ಲಿ? ದಕ್ಷ ಅಂದರೆ ಡೀಟೇಲ್ಸ್ ಆಗಿ ಅನ್ನೋಕ್ಕಿಂತ ಒಂದು ಲೈನಾಗಿ ಹೇಳ್ಬೋದು ಅಂತಂದರೆ ಒಂದು ಫ್ಯಾಮಿಲಿ ಓರಿಯೆಂಟೆಡು ಲವ್ ಸ್ಟೋರಿ. ಅಪ್ಪ ಅನ್ನೋ ಒಂದು ಏನು ಕ್ಯಾರೆಕ್ಟರ್ ಇದೆಯಲ್ಲ, ಎಲ್ಲ ತಾಯಿ ಬಗ್ಗೆ ಮಾಡಿದ್ದಾರೆ. ಸೊ ಅಪ್ಪ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅದೆಷ್ಟು ಪರಿಣಾಮಕಾರಿ ಒಂದು ಫ್ಯಾಮಿಲಿಲಿ, ತಂದೆ ಇಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ತೋರ್ಸಕ್ಕೆ ಹೋಗಿದ್ವಿ. ಜೊತೆಗೆ ಒಂದು ಲವ್ ಸ್ಟೋರಿ ಇದೆ, ಒಂದು ವಿಲನ್ ಶೇಡ್ ಆಗಿರ್ಬೋದು, ಎಲ್ಲ ಥರದಲ್ಲಿ ನಿಮ್ಗೆ ಏನು ಬೇಕೋ ಅದ್ರದ್ದೆಲ್ಲ ಸಿಗುತ್ತೆ ಸರ್. ಲವ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಅಥವಾ ಸೆಂಟಿಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಸರ್. ಡಿಫ್ರೆಂಟ್ ಇದೆಯಾ ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ ಅಂದರೆ? ಖಂಡಿತ ಡಿಫ್ರೆಂಟ್ ಆಗಿದೆ ಸರ್. ನೀವು ಪರದೆ ಮೇಲೆ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಗೊತ್ತಾಗೋದು.
ಕಂಟೆಂಟು ತುಂಬ ಜನಕ್ಕೆ ಸಂದೇಶ ಕೊಡಬೇಕು ಅಂತ ನಮ್ಮ ಕೆರಡಿ ವೆಂಕಟೇಶ್ ಸರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರು, ಮತ್ತು ನಮ್ಮ ಲಯನ್ ದೇವರಾಜ್ ಸರ್ ಆಗಿರ್ಬೋದು, ಸಹ ನಿರ್ಮಾಪಕರು ಅವ್ರು ಕೇಳಿದ್ದು ಒಂದೇ ಒಂದು, ಜನಗಳಿಗೆ ಸಂದೇಶ ಕೊಡಬೇಕು ಅಂಥದ್ದಿದ್ದ ಮಾತ್ರ ಹೇಳಪ್ಪ ಅಂತ ಹೇಳಿದ್ರು. ಅವ್ರಿಗೆ ತಂದೆ ಬಗ್ಗೆ ಅಂತ ಹೇಳಿದಾಗ, ಯಾಕಂದರೆ ಅವ್ರು ಆಲ್ರೆಡಿ ತಂದೆ, 2 ಮಕ್ಕಳ ತಂದೆ ಆಗಿರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅದು ಭಾವನಾತ್ಮಕ ಕನೆಕ್ಟ್ ಆಗುತ್ತೆ. ಅವರು ಫಸ್ಟ್ ಟೈಮ್ ಬಣ್ಣ ಹಚ್ತಿದ್ದಾರೆ ಅಂತ ಹೇಳಿದ್ರು. ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀಲಜಾಲ ಮಾಡ್ತಿದ್ರು, ನಮ್ಮ ದೇವರಾಜ್ ಅವರು ಅಷ್ಟೇ ತುಂಬ ನೀಲಜಾಲ ಮಾಡ್ತಾರೆ. ಖುಷಿಯಾದಾಗ ಏನಾಗುತ್ತೆ ಅಂದರೆ ಅವ್ರಲ್ಲಿ ಆಲ್ರೆಡಿ ರಕ್ತದಲ್ಲಿ ಕಲೆ ಅನ್ನೋದಿದೆ. ರಕ್ತದ ಕಲೆ ಅಂದಾಗ ನನ್ನಂಥ ಒಬ್ಬ ಏನೋ ನಿರ್ದೇಶಕರನ್ನ ಗುರುತಿಸ್ಬಿಟ್ಟು ಮಾಡೋಣ ಬನ್ನಿ ಅಂತ ಸಾಥ್ ಕೊಡ್ತಾರೆ ನೋಡಿ, ಅದು ದೊಡ್ಡ ವಿಷಯ. ಅವರೆಲ್ಲ ನಾನು ಬೆಂಟೆತ್ತು ನಡೀತಾ ಇದ್ದಾರೆ. ಅವರ ಏನು ನಂಬಿಕೆಯನ್ನು ನಾನು ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದ್ರ ಬಗ್ಗೆ ಸರ್? ಅದನ್ನೇ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತವೂ ಜನ ಒಪ್ಕೋತಾರೆ ಸರ್. ಒಳ್ಳೆ ಕಂಟೆಂಟ್ ಕೊಡಬೇಕು, ಸರಿಯಾಗಿ ಮೌತ್ ಪಬ್ಲಿಸಿಟಿ ಮಾಡಬೇಕು. ಜೊತೆಗೆ ನಾವೇನು ಮಾಡ್ತೀವಿ ಈ ಜನಗಳಿಗೆ ಏನು ಕೊಡ್ತೀವಿ ಅದೇ ಸರ್ ಇಂಪಾರ್ಟೆಂಟು. ನಾವು ಚೆನ್ನಾಗಿ ಮಾಡಿಲ್ಲ ಅಂದರೆ ಜನಗಳು ಥಿಯೇಟ್ರಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನಾವು ಕರೆಕ್ಟಾಗಿ ಕಂಟೆಂಟ್ ಇಟ್ಕೊಂಡು ಏನು ಕೊಡಬೇಕು ಅದನ್ನು ಕೊಟ್ಟರೆ ಖಂಡಿತವೂ ಥಿಯೇಟ್ರ್. ಸರ್ ಸಿನಿಮಾ ನಂದು ಒಂದು 6 ಆಗಿದೆ. ನಿಮ್ಮ ಸ್ವಂತ ನಿರ್ದೇಶನದಲ್ಲಿ? ಸ್ವಂತ ನಿರ್ದೇಶನಿಗೆ ಒಂದು ಲೋಹಿತ ಅಂತ ಅಂದ್ಬಿಟ್ಟು ಈ ಕಡೆ ನಾನು ಮಾಡಿದೆ, ಅದೊಂದು ಸಹ ನಿರ್ದೇಶಕವಾಗಿ ಮಾಡಿದ್ದೀನಿ. ಜೊತೆಗೆ ಇನ್ನೊಂದು ನಂದು ನಾನೇ ನರಕ್ಷಿತ ಅಂದ್ಬಿಟ್ಟು ಅದರಲ್ಲಿ ಹೀರೋ ಸೆಕೆಂಡ್ ಹೀರೋ ಮಾಡಿದ್ದೀನಿ. ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ಮತ್ತು ಒಂದು ಲವಿಂಗ್ ಅಂತ ಆಗಿದೆ, ತಾತ್ಕಾಲಿಕ ಸುಮಾರು ಆಗಿದೆ ಸರ್. ಕೆಲವೊಂದು ಪರದೆ ಮೇಲೆ ಬರೋದು ತುಂಬ ಇದೆ, ಯಾಕೆಂದರೆ ಅದೆಲ್ಲ ಹೆಸರಾಗಲ್ಲ, ಈಗ ಪ್ರೊಡ್ಯೂಸರ್ ಮೇಲೆ ನಿಂತಿರ್ತದೆ. ಸೊ ಈಗ ಅಲ್ಟಿಪ್ರೆಸೆಂಟು ಲೋಹಿತ ಅನ್ನೋದು ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ, ಅದು ಮ್ಯೂಸಿಕ್ ಅಂತದಲ್ಲಿದೆ. ಇವಾಗ ನಮ್ದೇನು ಇವಾಗ ದಕ್ಷ ಅಂತ ಮಾಡ್ತಿದ್ದೀವಲ್ಲ ಸರ್, ಆ ದಕ್ಷಕ್ಕೆ ಸಂಬಂಧಪಟ್ಟಿದೆ ಮುಹೂರ್ತ ಇನ್ನೊಂದು 20 ದಿವಸದಲ್ಲಿ ಶೂಟಿಂಗ್ ಈ ಪಿಕ್ಚರ್ ಕಮರ್ಷಿಯಲ್ ಆಗಿ ತೊಗೊಂಡೋಗ್ತಿದ್ದೀರಾ ಸರ್? ಫಸ್ಟ್ ಈಗ ಕಮರ್ಷಿಯಲ್ಗೆ ಫೈಟೆಲ್ಲ ಆ್ಯಡ್ ಮಾಡ್ತಿದ್ರೆ ಕಮರ್ಷಿಯಲ್ ಆಗುತ್ತೆ ಸರ್. ಸಂವಿಧಾನದಲ್ಲೇ ಇವತ್ತು ಮಾಡಬೇಕು ಅನ್ನೋದು ಯಾಕೆ ಸರ್ ಆ ಥಾಟ್ ಯಾಕೆ ಬಂತು ಸರ್? ನಾನು ಒಂದು ನಂಬ್ತೀನಿ, ಕರ್ಮ ಮಾಡ್ತೀನಿ, ಈ ಥರ ಒಂದು ದೇವ್ರದ್ದು ಇಚ್ಛೆನ ನಂಬ್ತೀನಿ. ಆ ಭಗವಂತ ಎಲ್ಲಿ ಆಗಬೇಕು ಅದನ್ನು ಖಂಡಿತವಾಗಿ ಎಳ್ಕೊ ಬರ್ತಾರೆ. ನಾವು ಅಂದ್ಕೊಂಡು 7 ಅಂದ್ಕೊಂಡು 14th ಆಯಿತು, 21 ಆಯಿತು, ಕೊನೆಂಡಿಂಗಲ್ಲಿ ಈ ತಿಂಗಳೊಳಗೆ ಮಾಡಿ ಮಕ್ಕಳ ಅಂತ ರಾಘವನ್ ಸ್ವಾಮಿಗಳು ನಮ್ಮ ಇಲ್ಲೇ ಕರ್ಕೊಬಂದಿದ್ದಾರೆ. ಈಗ ಲಾಸ್ಟ್ ಮೂವಿ ಮಾಡಿದ್ದು ಕೂಡ ನಾವು ಮುಹೂರ್ತ ಮಾಡಿದ್ದು ಗುರುವಾರನೂ. ಸೊ ರಾಯರು ನಾವು ಏನೋ ಅವಿರವ ಸಂಬಂಧ ಏನೋ ಗೊತ್ತಿಲ್ಲ, ಇಲ್ಲಿದ್ದಾರೆ ಅವರು. ಇವರು ರಾಯರ ಭಕ್ತರು, ಇವರು ರಾಯರ ಭಕ್ತರು, ನಮ್ಮ ಅಣ್ಣನ ರಾಯರ ಭಕ್ತರು ಎಲ್ಲ. ಹಂಗಾಗಿ ಸರ್ ಇನ್ಸಿಡೆಂಟ್ಗಿಂತ ಸರ್ ಅದು ಭಗವಂತ ಅವ್ರು ಏನು ತೋರಿಸ್ತಾರೆ ಅದನ್ನು ನಾನು ನಡ್ಕೊಂಡು ಹೋಗ್ತೇವೆ ಸರ್ ಅಷ್ಟೇ. ನಾವೇನು ಮಾಡೋದಲ್ಲ, ಎಲ್ಲ ಭಗವಂತನ ಇಚ್ಛೆ.